ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬುಕ್ ಮೈ ಶೋ ಆ್ಯಪ್ನ ಯಾವ ಥರ ಯೂಸ್ ಮಾಡೋದು ಮತ್ತು ಅದರಲ್ಲಿ ಮೂವಿ ಟಿಕೆಟ್ಗಳನ್ನು ಯಾವ ಥರ ಬುಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೈಸ್, ನೀವು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಬೋದು. ಯಾಕಂದರೆ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೆ ನೀವೇ ಮೊದಲು ನೋಡ್ಬೋದು. ಓಕೆ ಗೈಸ್, ಬನ್ನಿ. ಸಿಂಪಲ್ಲಾಗಿ ನೀವು ಬುಕ್ ಮೈ ಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ, ಇಂಟರ್ನೆಟ್ ಆನ್ ಮಾಡ್ತೀನಿ. ಓಕೆ ಗೈಸ್, ಬುಕ್ ಮೈ ಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ರಿಜಿಸ್ಟರ್ ಮಾಡೋದು ನಾರ್ಮಲಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಆಟೋಮೆಟಿಕ್ಕಾಗಿ OTP ಬರುತ್ತೆ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆವಾಗ ನಿಮಗೆ ನಿಮ್ಮ ಲೊಕೇಶನ್ ಅಲೌ ಮಾಡೋಕ್ಕೆ ಕೇಳುತ್ತೆ, ಅದಕ್ಕೆ ಅಲೌ ಮಾಡಿಬಿಡಿ. ಯಾಕಂದರೆ ನಿಮ್ಮ ಸುತ್ತಮುತ್ತ ನಿಮ್ಮ ಲೊಕೇಶನಲ್ಲಿರುವ ಥಿಯೇಟ್ರ್ಗಳನ್ನು ಅದು ಇಲ್ಲಿ ತೋರಿಸುತ್ತೆ ನಿಮಗೆ. ಇಲ್ಲಾಂದರೆ ನಿಮಗೆ ಆ ಥರ ತೋರಿಸಲಿಲ್ಲ ಅಂದರೆ ಇಲ್ಲಿ ಮೇಲೆ ಏನು ತೆಗ್ಗಿ ಅಂತ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿ ಲೊಕೇಶನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲಾಗಿ ಇಲ್ಲಿ ನಿಮ್ಮ ಸಿಟಿಯನ್ನು ಸರ್ಚ್ ಮಾಡ್ಕೊಂಡು ನೀವು ನಿಮ್ಮ ಲೊಕೇಶನ್ ಆ್ಯಡ್ ಮಾಡ್ಬೋದು. ಸೊ ನಂದು ಬೆಳಿಗ್ಗೆ ಆಗಿರೋದನ್ನು ನಾನು ಬೆಳಿಗ್ಗೆನೇ ಆ್ಯಡ್ ಮಾಡಿದ್ದೀನಿ. ಓಕೆನಾ. ಮತ್ತು ಇದನ್ನು ಯೂಸ್ ಮಾಡೋದು ಯಾವ ಥರ ಅಂದರೆ ಇಲ್ಲಿ ಕೆಳಗೆ ಪ್ರೊಫೈಲ್ ಇದೆ ನೋಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲೆ ಹಾಯ್ ಅಂತ ಕಾಣ್ತಾ ಇದೆಯಲ್ಲ, ಎಡಿಟ್ ಪ್ರೊಫೈಲ್, ಅಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ಇಮೇಲ್ ID ಅನ್ನೆಲ್ಲ ಹಾಕೋಬೋದು. ಓಕೆನಾ. ಮತ್ತು ಕೆಳಗೆ ಇವರ ಆರ್ಡರ್ಸ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ಯಾವ ಒಂದು ಮೂವಿನ ಬುಕ್ ಮಾಡಿರ್ತಾರಲ್ಲ, ಆ ಒಂದು ಬುಕ್ ಮಾಡಿರೋ ಮೂವಿ ಟಿಕೆಟ್ಗಳೆಲ್ಲ ಇಲ್ಲಿ ಶೋ ಆಗುತ್ತೆ. ಬಟ್ ನಾನು ಯಾವುದೇ ಥರದ ಮೂವಿನ ಬುಕ್ ಮಾಡಿಲ್ಲ, ಅದಕ್ಕೆ ಶೋ ಆಗ್ತಾಯಿಲ್ಲ. ಓಕೆನಾ. ಮತ್ತು ಹಾಗೆ ಕೆಳಗಡೆ ಬಂದರೆ ಇದ್ಯಾವು ನಿಮಗೆ ಅಷ್ಟೊಂದು ಯೂಸ್ ಆಗೋಲ್ಲ. ಇಲ್ಲಿ ರಿವಾರ್ಡ್ ಅಂತಿದೆ, ಯಾವುದಾದ್ರೂ ರಿವಾರ್ಡ್ ಇದ್ದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಮತ್ತು ಆಫರ್ಸು, ಯಾವುದಾದ್ರೂ ಮೂವಿಯಲ್ಲಿ ಆಫರ್ಸ್ ಇದ್ದರೆ ಇಲ್ಲಿ ಬರುತ್ತೆ. ಸೊ ಇವ್ಯಾವ ನಿಮ್ಗೆ ಉಪಯೋಗ ಆಗೋಲ್ಲ. ಸೊ ನಿಮಗೆ ಜಸ್ಟ್ ನಾನು ಹೇಳ್ಬಿಡ್ತೀನಿ ಯಾವ ಥರ ನಿಮ್ಮ ಒಂದು ಮೂವಿನ ಬುಕ್ ಮಾಡೋದು ಅಂತ. ಶೋ ಇಲ್ಲಿ ಮೊದಲಿಗೆ ಇಲ್ಲಿ ಬನ್ನಿ, ಇಲ್ಲಿದೆ ನೋಡಿ. ಈಗ ಸೂಪ್ರಮ್ ಶೂ ಇದೆ, ಮೂವಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮೂವಿ ಟ್ರೇಲರ್ ಇಲ್ಲಿ ಇರುತ್ತೆ, ನೀವು ಬೇಕಾದರೆ ನೋಡ್ಬೋದು. ಓಕೆನಾ. ಆಮೇಲೆ ಇಲ್ಲಿ ಕೆಳಗಡೆ ಮೂವಿ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಓದ್ಕೊಳ್ಬೋದು. ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಮೇನಾಗಿ ಇಲ್ಲಿರುತ್ತೆ ನೋಡಿ, ಅಂದರೆ ಮೂವಿನ ನೋಡಿದವರು ಕಮೆಂಟ್ ಮಾಡಿರ್ತಾರೆ ಯಾವ ಥರ ಇದೆ ಅಂತ. ಇದನ್ನು ನೋಡಿ ಸಹ ನೀವು ಮೂವಿಗೆ ಹೋಗ್ಬೋದು. ಓಕೆನಾ. ಅವರು ರೇಟಿಂಗ್ನು ಕೊಟ್ಟಿರ್ತಾರೆ, ಮೂವಿ ಯಾವ ಥರ ಇದೆ ಏನು ಅಂತ ಅಂತೇಳಿ. ಆಮೇಲೆ ಈ ಮೂವಿಲಿ ಯಾರು ಆ್ಯಕ್ಟ್ ಮಾಡಿರ್ತಾರಲ್ಲ ಅವರೆಲ್ಲ ಫೋಟೋಸ್ಗಳನ್ನು ಕೊಟ್ಟಿರ್ತಾರೆ. ಓಕೆನಾ. ಮತ್ತು ನೀವು ಸಿಂಪಲಾಗಿ ಈ ಮೂವಿನ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಬುಕ್ ಟಿಕೆಟ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಯಾವ ಒಂದು ಡೇಟಿಗೆ ಮೂವಿ ನೋಡೋಕೆ ಹೋಗ್ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ಅಂದರೆ ಸಿಂಪಲಾಗಿ ಇಲ್ಲಿ ನೋಡ್ಬೋದು 11, 12, 13, 14. ಇಲ್ಲಿ 14ನೇ ತಾರೀಕು ಮತ್ತು ಅಷ್ಟೇ ಇದೆ. ಅಂದರೆ ನೀವು 14ನೇ ತಾರೀಕು ಮಟ್ಟ ಫ್ರೀ ಇಲ್ಲ, 15ನೇ ತಾರೀಕು ಫ್ರೀ ಇದ್ದೀರ ಅಂತ ಅಂದ್ಕೊಂಡ್ರೆ ನೀವು ಒಂದಿನ ವೇಟ್ ಮಾಡಬೇಕಾಗತ್ತೆ. ಒಂದಿನ ವೇಟ್ ಮಾಡಿ 12ನೇ ತಾರೀಕು ಬುಕ್ ಮಾಡಿದರೆ ಇಲ್ಲಿ ಇದು ಓಪನ್ ಆಗಿರುತ್ತೆ. ಆವಾಗ ನೀವು ಇದನ್ನು 15ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡು ನೀವು ಮೂವಿನ ಬುಕ್ ಮಾಡ್ಬೋದು. ಸೊ ನಾನೀಗ ನಾಳೆಗೆ ಹೋಗ್ಬೇಕು ಅಂದರೆ 12ನೇ ತಾರೀಕು ಹೋಗ್ಬೇಕು ಅಂತ ಅನ್ಕೊಂಡಿರ್ತೀನಿ. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ, ಅಂದರೆ ಯಾವ ಪ್ಯಾಕೇಜಲ್ಲಿ ಯಾವ ಶೋ ಅವೈಲೇಬಲ್ ಇದೆ ಅಂತೇಳಿ. ಅಂದರೆ ಇಲ್ಲಿ ಈಗ ಮುಧೋಳಲ್ಲಿದೆ ಮತ್ತು ಬಾಗಲಕೋಟೆಯಲ್ಲಿದೆ ಮತ್ತು ಮೈಲಿಂಗ್ಪುರಲ್ಲಿದೆ. ಸೊ ಇಲ್ಲಿ ಶೋ ಟೈಮ್ ಇದೆ ನಿಮಗೆ. ಈಗ ನನಗೆ ಮುಧೋಳಲ್ಲಿ ಹೋಗ್ಬೇಕು, 12 ಗಂಟೆ ಶೋಗೆ ಹೋಗ್ಬೇಕು ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಲಿಯರಾಗಿ ಅವರು ಹೇಳ್ತಾ ಇದ್ದಾರೆ ಎಷ್ಟು ಶೀಟ್ನ ಬುಕ್ ಮಾಡ್ಬೇಕಂತ. ಸೊ ನೀವು ಮ್ಯಾಕ್ಸಿಮಮ್ ಅಂದರೆ 10 ಶೀಟ್ನ ಬುಕ್ ಮಾಡ್ಬೋದು. ಸೊ ನಾನು ಒಂದೇ ಶೀಟ್ನ ಬುಕ್ ಮಾಡ್ತೀನಿ. ಅಂದರೆ ಒಂದು ಶೀಟ್ ಅಂದರೆ ಒಂದು ಟಿಕೆಟ್ ಬೆಲೆ ಇದು 150 ರೂಪಾಯಿ ಇದೆ. ಸೊ ಒಬ್ಬರದ್ದು ಒಂದು ಟಿಕೆಟ್ ಈಗ ಓಕೆನಾ. ಸೆಲೆಕ್ಟ್ ಮೇಲೆ ಹೊಡೆದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ಕೆಲವೊಂದು ಥಿಯೇಟರ್ಗಳು ಯಾವ ಥರ ಬ್ಲೂ ಪ್ರಿಂಟ್ ಇರುತ್ತಲ್ಲ, ಅದು ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಗ್ರೀನ್ ಕಲರಲ್ಲಿ ಸ್ವಲ್ಪ ಬಾಕ್ಸು ಖಾಲಿ ಇದ್ದಾವೆ ಮತ್ತು ಕೆಳಗೆ ಮೇಲೆ ಎಲ್ಲ ಫುಲ್ ಆಗಿದ್ದಾವೆ. ಇದೇನಪ್ಪ ಅಂತಂದರೆ ಇದು ಶೀಟ್ನ ಬುಕ್ ಮಾಡಿರೋದು. ಇದು ಈಗ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಶೀಟ್ಗಳು ಫಿಲ್ ಆಗಿದ್ದಾವೆ. ಈಗ ಇರೋದಂದರೆ ಇವೆಲ್ಲ ಅಷ್ಟೇ ಖಾಲಿದ್ದಾವೆ, ಎಲ್ಲ ಶೀಟ್ ಫುಲ್ ಆಗಿದ್ಬಿಟ್ಟಿದ್ದಾವೆ. ಸೊ ನೀವು ಇಲ್ಲಿ ಟೈಮ್ನು ಚೇಂಜ್ ಮಾಡ್ಕೋಬೋದು. ನಮಗೆ ಇದು 12 ಗಂಟೆ ಬೇಡ ಅಂದರೆ 3 ಗಂಟೆ ನೋಡ್ಬೋದು. ಸೊ ಇಲ್ಲಿ ಎಲ್ಲ ಶೀಟ್ನು ಫುಲ್ ಆಗಿಬಿಟ್ಟಿದ್ದಾವೆ. ಇವಾಗ ಶೀಟ್ನ ಯಾವ ಥರ ಬುಕ್ ಮಾಡೋದು ಅಂದರೆ ನಿಮಗೆ ಯಾವ ಶೀಟಲ್ಲಿ ಕೊಟ್ಟು ನೋಡ್ಬೇಕಂತ ಆಸೆ ಇದೆಯೋ ಆ ಒಂದು ಶೀಟ್ನ ಫಿಲ್ ಮಾಡಿ. ಸೊ ನಾನು ಇಲ್ಲಿ ಮುಡ್ತೀನಿ 9 ನಂಬರ್. ಓಕೆ, ಇಲ್ಲಿ ಫಿಲ್ ಮಾಡಿದ್ಮೇಲೆ ಇಲ್ಲಿದೆ ನೋಡಿ ಪೇ ಅಂತ ಹೇಳಿದೆ. ಸಿಂಪಲ್ಲಾಗಿ ಪೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರೆ, ನೀವು ಓದ್ಕೊಳ್ಬೋದು. ಓದ್ಕೊಂಡಾದ್ಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮತ್ತು ನಿಮ್ಮ ಒಂದು ಇಮೇಲ್ ID ಹಾಕಿ ಇಲ್ಲಿ ಅಪ್ಡೇಟ್ ಡೀಟೇಲ್ಸ್ ಅಂತ ಏನಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪೇ ಅಂತ ಒಂದು ಆಪ್ಷನ್ ಬರುತ್ತೆ. ಆಮೇಲೆ ನೀವು ಗೂಗಲ್ ಪೇ ಅಥವಾ ನಿಮ್ಮ ಪೇಟಿಎಮ್ಮು, ಫೋನ್ಪೇ ಮುಖಾಂತರ ನೀವು ಪೇ ಮಾಡ್ಬೋದು. ಪೇ ಮಾಡಿದ್ಮೇಲೆ ಯಾವ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಂದರೆ ಅದು ಟಿಕೆಟ್ ಎಲ್ಲಿ ಶೋ ಆಗುತ್ತಂದರೆ ಸ್ವಲ್ಪ ವೇಟ್ ಮಾಡಿ ತೋರಿಸ್ತೀನಿ. ಓಕೆ,
ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಒಂದು ಮೂವಿ ಟಿಕೆಟ್ನ ಬುಕ್ ಮಾಡಿರ್ತಾರಲ್ಲ, ಇವರ ಆರ್ಡರ್ಸ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಓಕೆನಾ, ನಿಮ್ಮ ಒಂದು ಆರ್ಡರ್ಸ್ ಮೇಲೆ ಇಲ್ಲಿರುತ್ತೆ. ಇಲ್ಲಿ ನೀವು ಯಾವೊಂದು ಟಿಕೆಟ್ನ ಬುಕ್ ಮಾಡಿರ್ತಾರಲ್ಲ, ಯಾವೊಂದು ಮೂವಿದು ಆ ಟಿಕೆಟ್ ಇಲ್ಲಿ ಶೋ ಆಗ್ತಿರುತ್ತೆ. ನೀವು ಅವಾಗ ಏನು ಮಾಡ್ಬೇಕಂದ್ರೆ, ನೀವು ಮೂವಿಗೆ ಹೋಗ್ತಾರಲ್ಲ, ನಿಮಗೆ ಎಕ್ಸಾಂಪಲ್ಗೆ ತೋರಿಸಿಬಿಡ್ತೀನಿ, ವೆಯ್ಟ್ ಮಾಡಿ. ಈ ಥರ ಒಂದು ಟಿಕೆಟ್ ಶೋ ಆಗುತ್ತೆ. ಸೊ ನೀವು ಸಿಂಪಲಾಗಿ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ ಇಲ್ಲಿ ಒಂದು QR ಕೋಡ್ ಕಾಣ್ತಾ ಇದೆಯಲ್ಲ, ಈ QR ಕೋಡ್ನ ಅವ್ರಿಗೆ ತೋರಿಸಿದರೆ ಅವರು ಇದನ್ನು ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮನ್ನು ಒಳಗೆ ಬಿಡ್ತಾರೆ. ಹಾಗೆ ಇಲ್ಲಿ ಒಂದು ಶೀಟ್ ನಂಬರ್ ಇರುತ್ತೆ, ಟಿಕೆಟ್ ನಂಬರ್ ಇರುತ್ತೆ, ಮತ್ತು ನೀವು ಯಾವ ಒಂದು ಟಿಕೆಟ್ಗೆ ಹೋಗ್ಬೇಕು ಪ್ರತಿಯೊಂದು ಡೀಟೇಲ್ಸು ಎಲ್ಲ ಈ ಒಂದು ಟಿಕೆಟಲ್ಲೇ ಇರುತ್ತೆ. ಸೊ ನೀವು ಈ ಥರ ಮಾಡಿ ನೀವು ನಿಮ್ಮ ಒಂದು ಮೂವಿ ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.